ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸ್ಟೂಡೆಂಟ್ಸ್ಗೆ ಕಾಮನ್ ಆಗಿ ಕನ್ಫ್ಯೂಷನ್ ಮಾಡುವಂಥ ಒಂದು ಟಾಪಿಕನ್ನು ತೊಗೊಂಡಿದ್ದೇನೆ ನಾನು. ಅದೇನು ಅಂತ ಅಂದರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಜರ್ನಲನ್ನು ಸಾಲ್ವ್ ಮಾಡುವಾಗ ಇರ್ಬೋದು ಅಥವಾ ಇಕ್ವೇಷನ್ನ ಸಾಲ್ವ್ ಮಾಡುವಾಗ ಇರ್ಬೋದು, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಬಂದಾಗ ಕೆಲವು ಸ್ಟೂಡೆಂಟ್ಸಿಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಇನ್ನೂ ಕೆಲವರಿಗೆ ಕ್ರೆಡಿಟ್ ಟ್ರಾನ್ಸಾಕ್ಷನನ್ನು ಐಡೆಂಟಿಫೈ ಮಾಡೋದು ಹೇಗಪ್ಪ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಸೊ ಅಂಥವರಿಗಾಗಿ ಈ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್, ಈ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಅಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ವ್ಯವಹಾರ ನಡೆದಿರುತ್ತೆ, ಆದರೆ ಅಲ್ಲಿ ಗೂಡ್ಸ್ ಎಕ್ಸ್ಚೇಂಜ್ ಆಗಿರುತ್ತೆ ಹೊರತು ಆದರೆ ಕ್ಯಾಶ್ ಎಕ್ಸ್ಚೇಂಜ್ ಆಗಿರೋದಿಲ್ಲ. ಅಂದರೆ ಗೂಡ್ಸನ್ನು ಬೈ ಅಥವಾ ಸೆಲ್ ಮಾಡಿರ್ತೀವಿ ನಾವು, ಅಂದರೆ ಗೂಡ್ಸನ್ನು ಪರ್ಚೇಸ್ ಮಾಡಿರ್ತೀವಿ ಅಥವಾ ಗೂಡ್ಸನ್ನು ನಾವು ಸೇಲ್ ಮಾಡಿರ್ತೀವಿ. ಅದಕ್ಕೆ ಬದಲಾಗಿ ನಾವು ಅಮೌಂಟನ್ನು ರಿಸೀವ್ ಮಾಡಬೇಕು, ಹೌದಾ? ಕ್ಯಾಶನ್ನು ರಿಸೀವ್ ಮಾಡಬೇಕು ಅಥವಾ ಕ್ಯಾಶನ್ನು ಪೇ ಮಾಡಬೇಕು. ಅಂದರೆ ಗೂಡ್ಸನ್ನು ಪರ್ಚೇಸ್ ಮಾಡಿದ್ರೆ ನಾವು ಕ್ಯಾಶನ್ನು ಪೇ ಮಾಡಬೇಕಾಗಿರತ್ತೆ, ಹೌದಾ? ಅದೇ ರೀತಿಯಲ್ಲಿ ಗೂಡ್ಸನ್ನು ಸೇಲ್ ಮಾಡಿದ್ದೀವಿ ಅಂತ ಅಂದರೆ ನಾವೇನು ಮಾಡಬೇಕಾಗತ್ತೆ? ಕ್ಯಾಶನ್ನು ರಿಸೀವ್ ಮಾಡ್ಕೊಳ್ಳುತ್ತೀವಿ, ಹೌದಾನೆ? ಗೂಡ್ಸ್ ಸೇಲ್ ಮಾಡಿದ್ದೀವಿ ಅಂದರೆ ನಮಗೆ ದುಡ್ಡು ಬರುತ್ತೆ. ಅದೇ ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ನಾವು ದುಡ್ಡು ಕೊಡಬೇಕಾಗತ್ತೆ. ಸೊ ಈ ಪ್ರೊಸೆಸ್ ಇಲ್ಲಿ ನಡಿಬೇಕು. ಅದಿಲ್ಲಿ ಏನಾಗುತ್ತೆ ಅಂತ ಅಂದರೆ, ನಾವು ಕ್ಯಾಶನ್ನು ಇಮಿಡಿಯೇಟ್ಲಿ ಪೇಮೆಂಟ್ ಮಾಡೋದಿಲ್ಲ ಅಥವಾ ಕ್ಯಾಶನ್ನು ನಾವು ಇಮಿಡಿಯೇಟ್ಲಿ ರಿಸೀವ್ ಕೂಡ ಮಾಡೋದಿಲ್ಲ. ಫ್ಯೂಚರಲ್ಲಿ ಪೇ ಮಾಡ್ತೆ ಅಥವಾ ಫ್ಯೂಚರಲ್ಲಿ ರಿಸೀವ್ ಮಾಡ್ತೆ ಅಂತ ಹೇಳ್ತೀವಿ. ಅಂತಹ ಒಂದು ಕೇಸಲ್ಲಿ ಕ್ರಿಯೇಟ್ ಆಯಿತು ಅಂತ ಅಂದರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಅನಿಸ್ಕೊಳ್ಳುತ್ತೆ. ನೀವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ನೋಡಿದಾಗ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾವಾಗ ಒಬ್ಬ ಪರ್ಸನ್ನ ನೇಮಲ್ಲಿ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಗೂಡ್ಸನ್ನು ಸೇಲ್ ಮಾಡಿರೋ ಟ್ರಾನ್ಸಾಕ್ಷನ್ ಅಥವಾ ಗೂಡ್ಸನ್ನು ಪರ್ಚೇಸ್ ಮಾಡಿರೋ ಟ್ರಾನ್ಸಾಕ್ಷನ್, ಈ ಎರಡು ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ನೇಮನ್ನು ಆ ಟ್ರಾನ್ಸಾಕ್ಷನಲ್ಲಿ ಕೊಟ್ಟರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಗೂಡ್ಸ್ ಸೋಲ್ಡ್ ಟು ರಾಮ್. ಅದೇ ರೀತಿಯಲ್ಲಿ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಕೃಷ್ಣ. ಸೊ ಇವೆರಡು ಟ್ರಾನ್ಸಾಕ್ಷನನ್ನು ನೀವು ನೋಡ್ಬೋದು. ಇಲ್ಲಿ ಗೂಡ್ಸ್ ಒಂದು ಕಡೆ ಪರ್ಚೇಸ್ ಆಗಿದೆ, ಒಂದು ಕಡೆ ಸೇಲ್ ಆಗಿದೆ, ಹೌದಾ? ಆದರೆ ಇಲ್ಲಿ ವ್ಯಕ್ತಿಯ ಹೆಸರನ್ನು ಕೊಟ್ಟಿದ್ದಾರೆ. ರಾಮ್ ಅನ್ನೋ ವ್ಯಕ್ತಿಗೆ ನಾವು ಗೂಡ್ಸನ್ನು ಸೇಲ್ ಮಾಡಿದ್ದೀವಿ, ಇನ್ನೊಂದು ಕಡೆ ಕೃಷ್ಣ ಅನ್ನೋ ವ್ಯಕ್ತಿನ ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ. ಯಾವಾಗ ಹೀಗೆ ವ್ಯಕ್ತಿಯ ನೇಮನ್ನು ಕೊಡ್ತಾರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಇನ್ನೂ ಕೆಲವು ಟ್ರಾನ್ಸಾಕ್ಷನ್ಗಳು ಹೇಗಿರುತ್ತೆ ಅಂತ ಅಂದರೆ, ಅಲ್ಲಿ ವ್ಯಕ್ತಿಯ ನೇಮನ್ನು ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಫಾರ್ ಕ್ಯಾಶ್ ಅಂತ ಹೇಳಿ ಮೆನ್ಷನ್ ಕೂಡ ಮಾಡಿರ್ತಾರೆ. ಆಗ ಏನಾಗುತ್ತೆ ಹಾಗಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಗೂಡ್ಸ್ ಸೋಲ್ಡ್ ಟು ರಾಮ್ ₹5,000 ಫಾರ್ ಕ್ಯಾಶ್. ಫಾರ್ ಕ್ಯಾಶ್ ಅಂತ ಮೆನ್ಷನ್ ಆದರೆ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಇಲ್ಲಿ ಫಾರ್ ಕ್ಯಾಶ್ ಅಂತ ಮೆನ್ಷನ್ ಆಗದೆ ಯಾವುದಾದ್ರೂ ವ್ಯಕ್ತಿ ಹೆಸರಲ್ಲಿ ಇದೆ ಅಂತ ಅಂದರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಜರ್ನಲ್ನ ಸಾಲ್ವ್ ಮಾಡಬೇಕಾದ್ರೆ ಇದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಯಾವಾಗ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅಲ್ಲಿ ವ್ಯಕ್ತಿಯ ನೇಮನ್ನು ನೀವು ತೊಗೊಳ್ಳೇಬೇಕಾಗತ್ತೆ. ಯಾಕೆ? ಒಂದು ಅವನು ಡೆಟರ್ ಆಗ್ತಾನೆ, ಇಲ್ಲ ಅವನು ಕ್ರೆಡಿಟರ್ ಆಗಿರ್ತಾನೆ. ಈ ಡೆಟರ್ ಕ್ರೆಡಿಟರ್ ಅಂತ ಅಂದರೆ ನೋಡಿ, ಯಾವಾಗ ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿರ್ತೀವಿ ನಾವು ಅಮೌಂಟನ್ನು ಪೇ ಮಾಡಬೇಕಾಗಿರತ್ತೆ, ಹೌದಾ? ನಾವು ಯಾವುದಾದ್ರೂ ವ್ಯಕ್ತಿಗೆ ದುಡ್ಡು ಕೊಡೋದಿದೆ ಅಂದರೆ ಆ ವ್ಯಕ್ತಿ ಏನಾಗ್ತಾನೆ? ಕ್ರೆಡಿಟರ್ ಆಗಿರ್ತಾನೆ. ಅಂದರೆ ಯಾವಾಗ ಪರ್ಚೇಸ್ ಟ್ರಾನ್ಸಾಕ್ಷನ್ನು ಕ್ರೆಡಿಟ್ ಬೇಸ್ ಮೇಲೆ ಆಗಿರುತ್ತೆ, ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿರೋದು ಕ್ರೆಡಿಟ್ ಬೇಸ್ ಮೇಲೆ ಅಂದಾಗ ಅಲ್ಲಿ ಬರುವ ಪಾರ್ಟಿ ಕ್ರೆಡಿಟರ್ ಆಗಿರ್ತಾನೆ, ಓಕೆನಾ? ಈಗ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಕೃಷ್ಣ ಅಂತ ಇತ್ತು, ಹೌದಾ? ಅಂದರೆ ಕೃಷ್ಣ ಏನಾದ ಇಲ್ಲಿ? ಕ್ರೆಡಿಟರ್ ಆದ. ಅಂದರೆ ಲಾಬಿಲಿಟಿ. ಯಾಕೆ ಲಾಬಿಲಿಟಿ ಅಂತ ಟ್ರೀಟ್ ಮಾಡ್ತೀವಿ? ಬಿಕಾಸ್ ಅವನಿಗೆ ಅಮೌಂಟ್ ಪೇ ಮಾಡೋದಿದೆ, ಇನ್ನೂ ಪೇ ಮಾಡಿಲ್ಲ. ಬರ್ಡನ್ ಯಾವಾಗೆಲ್ಲ ಹೆಚ್ಚಾಗ್ತದೆ ಅದು ಲಾಬಿಲಿಟಿ ಅಂತ ಹೇಳೇ ಅರ್ಥ. ನೆಕ್ಸ್ಟ್ ಇನ್ನೊಂದು, ಸೇಲ್ ಆದಾಗ ಏನಾಗುತ್ತೆ ಹಾಗಿದ್ರೆ ನೋಡಿ, ಗೂಡ್ಸನ್ನು ಸೇಲ್ ಮಾಡಿದ್ದೀವಿ, ಹೌದಾ? ದುಡ್ಡನ್ನು ರಿಸೀವ್ ಮಾಡಬೇಕು, ಆ ವ್ಯಕ್ತಿ ನಮಗೆ ದುಡ್ಡನ್ನು ಕೊಡಬೇಕು, ಅವನಿಂದ ದುಡ್ಡು ಬರೋದಿದೆ ಅಂದಾಗ ಅದು ಅಸೆಟ್ ಅಂದರೆ ಡೆಟಾರ್. ಆ ವ್ಯಕ್ತಿ ಏನಾಗ್ತಾನೆ? ಡೆಟಾರ್ ಆಗ್ತಾನೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಸೋಲ್ಡ್ ಗೂಡ್ಸ್ ಟು ರಾಮ್ ₹5,000 ಅಂದರೆ ರಾಮ್ ಏನಾದ? ನಮಗೆ ಡೆಟಾರ್ ಆದ. ಸೊ ಈ ಥರ ಈ ಗೂಡ್ಸನ್ನು ಸೇಲ್ ಮಾಡಿದಾಗ ಪರ್ಚೇಸ್ ಮಾಡಿದಾಗ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡೋದು ಹೇಗೆ? ನೇಮ್ ಬೇಸ್ ಮೇಲೆ. ಓಕೆ, ನೇಮ್ ಕೊಟ್ಟಿದ್ದಾರೆ ಅಂತ ಅಂದರೆ ಅಲ್ಲಿ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಅರ್ಥ ಆಗಿರುತ್ತೆ. ಬಟ್ ಒಂದು ಫಾರ್ ಕ್ಯಾಶ್ ಅಂತ ಮೆನ್ಷನ್ ಆಗಿದೆಯೋ ಇಲ್ಲೋ ಅಂತ ಹೇಳಿ ನೋಡ್ಕೊಳ್ಳಿ. ಅಥವಾ ಕ್ಯಾಶ್ ಬದಲಾಗಿ ಚೆಕ್ ಅಂತ ಕೂಡ ಮೆನ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಈ 4 ಎಕ್ಸಾಂಪಲ್ಸ್ಗಳನ್ನು ನಾನು ತೊಗೊಂಡಿದ್ದೇನೆ. ಕ್ಯಾಶ್ ಬೇಸ್ ಮೇಲೆ ಆಗಿರೋದನ್ನು ತೊಗೊಂಡಿದ್ದೇನೆ, ಕ್ರೆಡಿಟ್ ಬೇಸ್ ಮೇಲೆ ಆಗಿರೋದನ್ನು ತೊಗೊಂಡಿದ್ದೇನೆ. ಯಾಕೆ ಈ ಥರ ತೊಗೊಂಡಿದ್ದೇನೆ ಅಂತಂದರೆ ನಿಮ್ಗೆ ಇದರಲ್ಲಿ
ಕ್ರಿಯೇಟ್ ಆಗುವಂಥ ಕನ್ಫ್ಯೂಷನ್ಸ್ಗಳು ಕ್ಲಿಯರ್ ಆಗುತ್ತೆ ಇಲ್ಲಿ. ಇವಾಗ ನೋಡಿ, ಮೊದಲನೇದು ಗೂಡ್ಸ್ ಪರ್ಚೇಸ್ ₹5,000 ಅಂದರೆ ಕ್ಲಿಯರ್ ಆಗಿ ಇಲ್ಲಿ ಯಾವುದೇ ಒಂದು ನೇಮ್ ಇಲ್ಲಿ ಮೆನ್ಷನ್ ಆಗಿಲ್ಲ, ಏನೂ ಇಲ್ಲ. ಹೌದಾ? ಅದರ ಅರ್ಥ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ, ಕ್ಯಾಶ್ ಕೊಟ್ಟಿದ್ದೀವಿ ಅಂತ ಹೇಳಿ. ಸೊ ಹೀಗಿದ್ದಾಗ ಇಲ್ಲಿ ಬರುವಂಥ ಒಂದು ಆಸ್ಪೆಕ್ಟ್ಗಳು ಅಥವಾ ಒಂದು ಅಕೌಂಟ್ಗಳು ಯಾವುದಾಗತ್ತೆ ಅಂತ ಫಸ್ಟ್ ನೋಡ್ತೀವಿ. ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾದ್ರೆ ಅಲ್ವಾ, ಅದು ಈಸಿ ಆಗುತ್ತೆ. ಇಲ್ಲಿ ನೀವು ನೆನ್ಪಿಟ್ಕೋಬೇಕು, ಯಾವಾಗೆಲ್ಲ ಗೂಡ್ಸ್ ಅಂತ ಬರುತ್ತೆ, ನಾವೆಲ್ಲೂ ಕೂಡ ಗೂಡ್ಸ್ ಅಕೌಂಟನ್ನು ತೊಗೊಳ್ಳೋದಿಲ್ಲ. ಬದಲಾಗಿ ಅದೇನು ಆ್ಯಕ್ಟಿವಿಟಿಯಲ್ಲಿ ನಡೆದಿದೆ, ಮೀನ್ಸ್ ಪರ್ಚೇಸ್ ಆಗಿದೆಯೋ ಸೇಲ್ ಆಗಿದೆಯೋ ಅದು ನೋಡಿಕೊಂಡು ಪರ್ಚೇಸ್ ಅಕೌಂಟು ಸೇಲ್ಸ್ ಅಕೌಂಟು ಅಂತ ತೊಗೋತೀವಿ. ಸೊ ಇದು ಯಾಕೆ ಅಂತ ಹೇಳಿ ಆಲ್ರೆಡಿ ನಾನು ವಿಡಿಯೋ ಎಲ್ಲ ಮಾಡಿದ್ದೇನೆ. ನಿಮಗೆ ರೀಸನ್ಸ್ಗಳು ಬೇಕು ಅಂತಂದರೆ ಆ ವಿಡಿಯೋನ ನೀವು ಚೆಕ್ ಮಾಡ್ಬೋದು, ಪ್ಲೇಲಿಸ್ಟಿಗೆ ಹೋಗಿ ನೋಡಿ. ಸೊ ಡೈರೆಕ್ಟಾಗಿ ಇವಾಗ ನಾನು ಸಾಲ್ವ್ ಮಾಡೋದಕ್ಕೆ ತೊಗೋತೇನೆ. ಸೊ ಇಲ್ಲಿ ನೋಡಿ, ಗೂಡ್ಸ್ ಪರ್ಚೇಸ್ ₹5,000 ಅಂದರೆ ಮೊದಲನೇದಾಗಿ ಯಾವ್ದು ಬರುತ್ತೆ ಇಲ್ಲಿ, ಪರ್ಚೇಸ್ ಅಕೌಂಟ್ ಅಂತ ಬರುತ್ತೆ. ಯಾಕೆ ನಾವು ಗೂಡ್ಸ್ ಅಕೌಂಟ್ ಅಂತ ತೊಗೊಳೋದಿಲ್ಲ, ಪರ್ಚೇಸ್ ಅಕೌಂಟ್ ಅಂತ ತೊಗೋತೀವಿ. ಇನ್ನೊಂದು ಏನಾಗುತ್ತೆ ಇಲ್ಲಿ, ಕ್ಯಾಶ್ ಆಗುತ್ತೆ, ಮೀನ್ಸ್ ಕ್ಯಾಶ್ ಅಕೌಂಟ್. 2 ಅಕೌಂಟ್ ಆಯಿತು. ಓಕೆನಾ? ಪರ್ಚೇಸ್ ಇದು ಏನಿದು ಯಾವ ಕೆಟಗರಿಯಲ್ಲಿ ಬರುತ್ತೆ, ಇದು ಎಕ್ಸ್ಪೆನ್ಸಸ್ ಆರ್ ಲಾಸ್ ಅನ್ನೋ ಕೆಟಗರಿಯಲ್ಲಿ ಬರುವಂಥದ್ದು. ಕೆಟಗರಿ ಮಾಡೋದನ್ನು ಕೂಡ ನೀವು ಫಸ್ಟೇ ಕಲ್ತಿರ್ತೀರಿ. ಹೌದಾ? ಕ್ಯಾಶ್ ಅನ್ನೋದು ಇದು ಯಾವ ಕೆಟಗರಿಯಲ್ಲಿ ಬರುತ್ತೆ, ಇದು ಅಸೆಟ್ನ ಒಂದು ಕೆಟಗರಿಯಲ್ಲಿ ಬರುತ್ತೆ. ಇವಾಗ ನಾವು ರೂಲನ್ನು ಅಪ್ಲೈ ಮಾಡ್ತೀವಿ. ರೂಲ್ ಅಂತ ಅಂದರೆ ಎಕ್ಸ್ಪೆನ್ಸಸ್ ಮತ್ತು ಲಾಸ್ ಮತ್ತು ಅಸೆಟ್ಟಿಗೆ ಒಂದೇ ರೂಲ್ ಇದೆ. ಅದೇನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್ ಅಲ್ವಾ? ಸೊ ಇಲ್ಲಿ ನೋಡಿ, ಕ್ಯಾಶ್ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆಯೋ? ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ₹5,000 ನಾವೇನು ಮಾಡಬೇಕಿತ್ತು, ಕೊಡಬೇಕಾಯ್ತು. ಹೌದಾ? ನಮ್ಮಿಂದ ಕ್ಯಾಶ್ ಹೋಗುತ್ತೆ, ಔಟ್ಫ್ಲೋ ಆಗುತ್ತೆ, ಮೀನ್ಸ್ ಕ್ಯಾಶ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕ್ಯಾಶ್ ಕಡಿಮೆ ಆದರೆ ನಾವೇನು ಮಾಡ್ತೀವಿ, ಅದನ್ನ ಕ್ರೆಡಿಟ್ ಮಾಡ್ತೀವಿ, ಮೀನ್ಸ್ ಆ ಅಕೌಂಟನ್ನು, ಮೀನ್ಸ್ ಅಸೆಟ್ ಅಲ್ವಾ ಕ್ಯಾಶ್ ಅನ್ನೋದು. ಹಾಗಾಗಿ ಕ್ಯಾಶ್ ಅಕೌಂಟನ್ನು ನಾವೇನು ಮಾಡ್ತೀವಿ, ಇಲ್ಲಿ ಕ್ರೆಡಿಟ್ ಮಾಡ್ತೀವಿ. ಸೊ ಇನ್ನೊಂದು ಅಕೌಂಟ್ ಆಗಿದ್ರೆ ಏನಾಗುತ್ತೆ, ಡೆಬಿಟ್ ಆಗುತ್ತೆ, ಅಪೋಸಿಟ್. ಇನ್ನು ರೂಲ್ನ ಅಪ್ಲೈ ಮಾಡಿ ನೋಡೋದಿದ್ರೆ ನೋಡಿ, ಯಾವಾಗಲೇ ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ತೀವಿ ಅದು ಎಕ್ಸ್ಪೆನ್ಸಸ್ಸನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಪರ್ಚೇಸ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಇದು ಒಂದು ಸಿಂಪಲ್ ಟ್ರಾನ್ಸಾಕ್ಷನ್ ಆಯಿತು. ಈಗ ನೆಕ್ಸ್ಟ್ ನೋಡಿ, ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಕೃಷ್ಣ ₹5,000. ಸೊ ಇಲ್ಲಿ ನೋಡಿ, ವ್ಯಕ್ತಿಯ ಹೆಸರನ್ನು ಕೊಟ್ಟಿದ್ದಾರೆ ಆ್ಯಂಡ್ ಫಾರ್ ಕ್ಯಾಶ್ ಅಂತ ಇಲ್ಲಿ ಮೆನ್ಷನ್ ಆಗಿಲ್ಲ. ಅದರ ಅರ್ಥ ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಯಾವಾಗೆಲ್ಲ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಬರುತ್ತೆ, ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಕ್ಯಾಶ್ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಬರಬಾರ್ದು. ಸೊ ಇಲ್ಲಿ ಹಾಗಿದ್ರೆ ಬರುವಂಥ 2 ಅಕೌಂಟ್ಗಳು ಯಾವುದು? ಮೊದಲನೇದಾಗಿ ಆ್ಯಸ್ ಯೂಶ್ವಲ್ ಪರ್ಚೇಸ್ ಅಕೌಂಟ್. ಓಕೆನಾ? ನೆಕ್ಸ್ಟ್ ನಾವು ವ್ಯಕ್ತಿಯ ಹೆಸರನ್ನು ತಗೋತೀವಿ. ಯಾವ ವ್ಯಕ್ತಿಯಿಂದ ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ, ಕೃಷ್ಣ. ಸೊ ಕೃಷ್ಣಾಸ್ ಅಕೌಂಟ್ ಅಂತ ಹೇಳಿ ಇನ್ನೊಂದು ಅಕೌಂಟ್ ಆಗುತ್ತೆ. ಇವಾಗ ಕೆಟಗರೈಸ್ ಮಾಡೋಣ. ಪರ್ಚೇಸ್ ಅಕೌಂಟಿಂದ ನಾವು ನೆಕ್ಸ್ಟ್ ನೋಡೋಣ. ಫಸ್ಟು ಕೃಷ್ಣನ ಅಕೌಂಟಿಗೆ ನೋಡೋಣ, ಬಿಕಾಸ್ ಪರ್ಚೇಸ್ ಅಕೌಂಟ್ ನಾನು ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಕೃಷ್ಣ ಇವನೇನಾಗ್ತಾನೆ, ಡೆಟರ್ ಆಗ್ತಾನೋ ಕ್ರೆಡಿಟರ್ ಆಗ್ತಾನೋ ಅಂದರೆ ಕೃಷ್ಣ ಅನ್ನೋ ವ್ಯಕ್ತಿ ಈಗ ನಮ್ಮ ಲ್ಯಾಬಿಲಿಟಿಯೋ ಅಥವಾ ಸೆಟ್ಟೋ. ಸೊ ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ ಅಂದರೆ ನಾವು ದುಡ್ಡನ್ನು ಕೊಡಬೇಕಾಗಿದೆ. ಯಾವಾಗೆಲ್ಲ ದುಡ್ಡು ಕೊಡೋದಿದೆ ಅನ್ನೋದು ಬರುತ್ತೆ, ಅದು ಲಯಬಿಲಿಟಿ ಆಗಿರ್ತದೆ ಅಲ್ವಾ? ಲ್ಯಾಬಿಲಿಟಿ ಅಂತ ಅಂದರೆ ಈ ವ್ಯಕ್ತಿ ಏನಾಗ್ತಾನೆ, ಕ್ರೆಡಿಟರ್ ಆಗ್ತಾನೆ. ಆ್ಯಂಡ್ ಲ್ಯಾಬಿಲಿಟಿಯ ರೂಲ್ ಏನು, ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. ಓಕೆನಾ? ಸೊ ಈ ಥರ ನಾವೇನು ಮಾಡ್ತೀವಿ, ಎನಲೈಸ್ ಮಾಡ್ಕೊಳ್ತೀವಿ. ಅದಾದ ನಂತರ ಪರ್ಚೇಸ್ ನಾನು ಹೇಳಿದೆ ಇದು ಎಕ್ಸ್ಪೆನ್ಸಸ್ ಆರ್ ಲಾಸ್ನ ಕೆಟಗರಿಯಲ್ಲಿ ಬರುತ್ತೆ ಅಂತ ಅಂದೆ. ಹೌದಾ? ಸೊ ಅದರ ರೂಲ್ ಏನಾಗುತ್ತೆ, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ಈ ರೂಲ್ಗಳ ಬಗ್ಗೆ ಎಲ್ಲ ನಾನು ಡೀಟೇಲ್ಡ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಬೇಕಿದ್ರೆ ನೋಡ್ಕೊಳ್ಳಿ. ತುಂಬ ಕ್ಲಿಯರಾಗಿ ಅಲ್ಲಿ ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇವಾಗ ನಾವೇನು ಮಾಡೋಣ, ರೂಲ್ ಪ್ರಕಾರ ಅಪ್ಲೈ ಮಾಡ್ತಾ ಹೋಗೋಣ. ಕೃಷ್ಣನಿಗೆ ನಾವು ದುಡ್ಡು ಕೊಟ್ಟಿದ್ದೀವಾ ಅಥವಾ ಕೊಡೋದಿದೆ. ಹೌದಾ? ನಾವು ಪೇಮೆಂಟ್ ಮಾಡಿಲ್ಲ, ಇನ್ನೂ ಮಾಡೋದಿದೆ. ಅಂದರೆ ಲ್ಯಾಬಿಲಿಟಿ ಅನ್ನೋದು ಹೆಚ್ಚಾಗೊಂಟಿದೆ, ಇಲ್ಲಿ ಕಡಿಮೆ ಆಗಿಲ್ಲ. ಯಾವಾಗ ಕಡಿಮೆ ಆಗುತ್ತೆ, ನಾವು ಪೇಮೆಂಟ್ ಮಾಡಿದ ತಕ್ಷಣ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಇಲ್ಲಿ ಪೇಮೆಂಟ್ ಮಾಡಿಲ್ಲ, ಮಾಡೋದಿದೆ ಅಂದರೆ ಲ್ಯಾಬಿಲಿಟಿ ಈಸ್ ಇನ್ಕ್ರೀಸಿಂಗ್. ಲ್ಯಾಬಿಲಿಟಿ ಇನ್ಕ್ರೀಸ್ ಆದರೆ ನಾವೇನು ಮಾಡ್ತೀವಿ, ಅದನ್ನ ಕ್ರೆಡಿಟ್ ಮಾಡ್ತೀವಿ. ಅಂದರೆ ಕೃಷ್ಣನ ಅಕೌಂಟ್ ಏನಾಗುತ್ತೆ, ಇಲ್ಲಿ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ಅಗೇನ್ ಪರ್ಚೇಸ್ ಅಕೌಂಟ್ ಏನಾಗುತ್ತೆ, ಇಲ್ಲಿ ಡೆಬಿಟ್ ಆಗುತ್ತೆ. ಯಾಕೆ? ಬಿಕಾಸ್ ಎಕ್ಸ್ಪೆನ್ಸಸ್ ಈಸ್ ಇನ್ಕ್ರೀಸಿಂಗ್. ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ತೀವಿ ಅಂತ ಅಂದರೆ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಸೊ ಇವಾಗ ನಾವು ಜರ್ನಲ್ ಎಂಟ್ರಿ ಇದನ್ನ ಪಾಸ್ ಮಾಡೋದಿದ್ರೆ ಏನಾಗುತ್ತೆ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕೃಷ್ಣಾಸ್ ಅಕೌಂಟ್. ಸೊ ಈ ಥರ ನಾವೇನು ಮಾಡ್ತೀವಿ, ಎಂಟ್ರಿನ ಪಾಸ್ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ, ಸೇಲಿಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ನೋಡಿ, ಗೂಡ್ಸ್ ಸೋಲ್ಡ್ ₹3,000 ಅಂದರೆ ಒಂದು ಕ್ಯಾಶ್ ಬೇಸ್ ಮೇಲೆ ನಡೆದಿರೋದು ತೊಗೊಂಡಿದ್ದೇನೆ, ಇನ್ನೊಂದು ಕ್ರೆಡಿಟ್ ಬೇಸ್ ಮೇಲೆ ನಡೆದಿರೋದನ್ನು ತೊಗೊಂಡಿದ್ದೇನೆ. ಕಂಪ್ಯಾರಿಸನ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೀಗೆ ತೊಗೊಂಡಿರೋದು ನಾನು. ಗೂಡ್ಸ್ ಸೋಲ್ಡ್ ₹3,000 ಸಿಂಪಲ್ ಎಂಟ್ರಿ ಇದು. ಅಂದರೆ ಕ್ಯಾಶಿಗೆ ನಾವೇನು ಮಾಡಿದ್ದೀವಿ, ಗೂಡ್ಸನ್ನು ಸೇಲ್ ಮಾಡಿದ್ದೀವಿ ಅಂತ ಹೇಳಿ.
ಸೊ ಕ್ಯಾಶ್ ಟ್ರಾನ್ಸಾಕ್ಷನ್. ಸೊ ಅಲ್ಲಿ ಬರುವಂಥ 2 ಅಕೌಂಟ್ ಯಾವುದಾಗುತ್ತೆ, ಆಬ್ವಿಯಸ್ಲಿ ಇನ್ನೊಂದು ಕ್ಯಾಶ್ ಅಕೌಂಟ್ ಆಗುತ್ತೆ, ಕ್ಯಾಶ್ ಬೇಸ್ ಮೇಲೆ ನಡೆದಿದೆ, ಹೌದಾ. ಇನ್ನೊಂದೇನಾಗುತ್ತೆ, ಸೇಲ್ಸ್ ಅಕೌಂಟ್ ಅಂತ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಗೂಡ್ಸ್ ಅಕೌಂಟ್ ಅಂತ ತೊಗೊಳ್ಳೋದಿಲ್ಲ. ಆ ಒಂದು ಆ್ಯಕ್ಟಿವಿಟಿ ಏನು ನಡೆದಿದೆ ಅದನ್ನ ತೊಗೋತೀವಿ. ಅಂದರೆ ಗೂಡ್ಸು ಸೇಲ್ ಆಗಿದೆಯೋ ಗೂಡ್ಸು ಪರ್ಚೇಸ್ ಆಗಿದೆಯೋ ಅಂತ ಹೇಳಿ, ಇಲ್ಲಿ ಆಗಿರೋದು ಸೇಲ್. ಸೊ ಸೇಲ್ಸ್ ಅಕೌಂಟ್ ಅಂತ ಹೇಳಿ ಇನ್ನೊಂದು ತೊಗೋತೇನೆ. ಸೊ ಇದು ಯಾವ ಕೆಟಗರಿಯಲ್ಲಿ ಬರುತ್ತೆ, ಕ್ಯಾಶ್ ಏನಾಗುತ್ತೆ ಹೇಳಿ, ಅಸೆಟ್ ಆಗುತ್ತೆ ಅಲ್ವಾ. ಆ್ಯಂಡ್ ಸೇಲ್ಸ್ ಇದು ಯಾವ ಕೆಟಗರಿಯಲ್ಲಿ ತೊಗೋತೀವಿ ನಾವು, ಇನ್ಕಮ್, ರೆವೆನ್ಯೂ ಆರ್ ಗೇನ್, ಈ ಒಂದು ಕೆಟಗರಿಯಲ್ಲಿ ತೊಗೊಳ್ಳುವಂಥದ್ದು ಸೇಲ್ ಆಗಿದೆ. ಪರ್ಟಿಕ್ಯುಲರ್ಲಿ ಹೇಳ್ತಾ ಇಲ್ಲ, ನಾನು ಅದನ್ನ ಕೆಟಗರಿ ಮಾಡಿ ಹೇಳ್ತಾ ಇದ್ದೇನೆ. ಯಾಕೆ ಈ ಥರ ಕೆಟಗರಿ ಮಾಡಿ ಹೇಳ್ತಾ ಇದ್ದೇನೆ ಅಂತ ಅಂದರೆ, ನಿಮಗಿದು 6 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುವಂಥದ್ದು ಈ ಥರ ಕೆಟಗರೈಸ್ ಮಾಡ್ಕೊಳ್ಳೋದ್ರಿಂದ. ನೆಕ್ಸ್ಟ್ ನಾವು ರೂಲನ್ನು ಅಪ್ಲೈ ಮಾಡ್ತೀವಿ. ರೂಲ್ ಕ್ಯಾಶ್ ಮೀನ್ಸ್ ಅಸೆಟ್ಟಿಗೆ ರೂಲ್ ಏನಾಗುತ್ತೆ, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಇನ್ಕಮ್, ರೆವೆನ್ಯೂ ಆರ್ ಗೇನ್ ಇದರ ರೂಲ್ ಏನು, ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್ ಅಲ್ವಾ. ಸೊ ಇಲ್ಲಿ ಕ್ಯಾಶ್ ಏನಾಗಿದೆ, ಹೆಚ್ಚಾಯಿತು ಕಡಿಮೆ ಆಯಿತು, ನೋಡಿ ನಾವು ಗೂಡ್ಸನ್ನು ಸೇಲ್ ಮಾಡಿದ್ದೀವಿ, ಹೌದಾ, ದುಡ್ಡು ಬರುತ್ತೆ, ಮೀನ್ಸ್ ಕ್ಯಾಶ್ ಈಸ್ ಇನ್ಕ್ರೀಸಿಂಗ್. ಯಾವಾಗೆಲ್ಲ ಅಸೆಟ್ ಅಂದರೆ ಕ್ಯಾಶ್ ಇನ್ಕ್ರೀಸ್ ಆಗಿದೆ ಅಂದರೆ ಅಸೆಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ. ಇನ್ಕ್ರೀಸ್ ಆಗುತ್ತೋ ನಾವು ಅದನ್ನ ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಅಂದರೆ ಕ್ಯಾಶ್ ಅಕೌಂಟ್ ಏನಾಯಿತು ಇಲ್ಲಿ ಡೆಬಿಟ್ ಆಗುತ್ತೆ, ಆ್ಯಂಡ್ ಸೇಲ್ಸ್ ಅಕೌಂಟ್ ಏನಾಗುತ್ತೆ ಇಲ್ಲಿ ಕ್ರೆಡಿಟ್ ಆಗುತ್ತೆ, ಅದರ ಅಪೋಸಿಟ್. ಇನ್ನು ಸಿಂಪಲ್ಲಾಗಿ ರೂಲ್ ಪ್ರಕಾರ ಹೇಳೋದಿದ್ರೆ ನೋಡಿ, ನಾವು ಗೂಡ್ಸನ್ನು ಸೇಲ್ ಮಾಡ್ತೀವಿ ಅಂತ ಅಂದರೆ ಆಬ್ವಿಯಸ್ಲಿ ಅದು ನಮ್ಮ ರೆವೆನ್ಯೂವನ್ನು ಹೆಚ್ಚು ಮಾಡ್ತದೆ ಅಲ್ವಾ, ನಮ್ಮ ಇನ್ಕಮ್ ಅನ್ನೋದು ಹೆಚ್ಚು ಮಾಡ್ತದೆ. ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನ ಕ್ರೆಡಿಟ್ ಮಾಡ್ತೀವಿ. ಇನ್ನು ಹೆಚ್ಚಾದರೆ ಕ್ರೆಡಿಟ್ ಮಾಡೋದಕ್ಕೆ ರೂಲೇ ಹೇಳ್ತಾ ಇದೆ. ಹಾಗಾಗಿ ಸೇಲ್ಸ್ ಅಕೌಂಟ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ಜರ್ನಲ್ ಎಂಟ್ರಿ ಪಾಸ್ ಮಾಡಿದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ನೆಕ್ಸ್ಟ್ ಎಂಟ್ರಿ ನೋಡಿ, ನೆಕ್ಸ್ಟ್ ಎಂಟ್ರಿ ನಾನು ತೊಗೊಂಡಿರೋದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇಂದು. ಗೂಡ್ಸ್ ಸೋಲ್ಡ್ ಟು ರಾಮ್ ₹4,000. ನೋಡಿ ರಾಮ್ ಅಂತ ಹೆಸರು ಮೆನ್ಷನ್ ಆಗಿದೆ, ಆ್ಯಂಡ್ ಫಾರ್ ಕ್ಯಾಶ್ ಅಂತ ಇಲ್ಲಿ ಮೆನ್ಷನ್ ಆಗಿಲ್ಲ, ಅಥವಾ ಥ್ರೂ ಚೆಕ್ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಆಗಿಲ್ಲ. ಅದರ ಅರ್ಥ ಇದು ಪ್ಯೂರ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್. ವ್ಯಕ್ತಿಯ ಹೆಸರು ಮೆನ್ಷನ್ ಆಗಿದೆ. ಯಾವಾಗ ವ್ಯಕ್ತಿ ಹೆಸರು ಮೆನ್ಷನ್ ಆಗುತ್ತೆ, ನಾವು ಆ ವ್ಯಕ್ತಿಯ ಹೆಸರಿನ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡೇ ಮಾಡ್ತೀವಿ. ಸೊ ಇಲ್ಲಿ ಬರುವಂಥ 2 ಅಕೌಂಟ್ ಯಾವುದಾಯಿತು ಹಾಗಿದ್ರೆ, ಒಂದು ಸೇಲ್ಸ್ ಅಕೌಂಟ್, ಇನ್ನೊಂದು ವ್ಯಕ್ತಿಯ ಹೆಸರು, ದಟ್ ಮೀನ್ಸ್ ರಾಮ್ಸ್ ಅಕೌಂಟ್ ಅಂತ ಹೇಳಿ ತಗೋತೀವಿ ನಾವು. ಯಾವಾಗ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇರುತ್ತೆ ಅಲ್ಲಿ ಕ್ಯಾಶ್ ಅಂತ ಯಾವುದೇ ಕಾರಣಕ್ಕೂ ಬರಬಾರ್ದು. ಸೊ ಇವಾಗ ಏನಾಗುತ್ತೆ ನೋಡಿ, ಸೇಲ್ಸಿಗೆ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಇದು ಇನ್ಕಮ್, ರೆವೆನ್ಯೂ ಆರ್ ಗೇನ್ನ ಒಂದು ಕೆಟಗರಿಯಲ್ಲಿ ತೊಗೋತೀವಿ. ಆ್ಯಂಡ್ ರೂಲ್ ಏನಾಗುತ್ತೆ, ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್ ಅಲ್ವಾ. ಈಗ ನಾನು ಮೇಲ್ಗಡೆ ಮತ್ತೆ ಹೇಳಿದ್ದನ್ನೇ ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಸೇಲ್ಸ್ ಅಕೌಂಟ್ ಏನಾಗುತ್ತೆ ಇಲ್ಲಿ ಕ್ರೆಡಿಟ್ ಆಗುತ್ತೆ. ಓಕೆ, ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಬಿಕಾಸ್ ಸೇಲ್ಸ್ ಅಂತ ಅಂದರೆ ನಾವು ಗೂಡ್ಸನ್ನ ಸೇಲ್ ಮಾಡ್ತೀವಿ ಅಂತ ಅಂದರೆ ಅದು ನಮ್ಮ ರೆವೆನ್ಯೂವನ್ನು ಇನ್ಕ್ರೀಸ್ ಮಾಡುತ್ತೆ. ಯಾವಾಗೆಲ್ಲ ರೆವೆನ್ಯೂ ಇನ್ಕ್ರೀಸ್ ಆಗುತ್ತೆ, ಅಥವಾ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ, ಅಥವಾ ಗೇನ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಆಗ ನಾವು ಆ ಅಕೌಂಟನ್ನು ಏನು ಮಾಡಬೇಕಾಗತ್ತೆ, ಕ್ರೆಡಿಟ್ ಮಾಡಬೇಕಾಗತ್ತೆ ಆ್ಯಸ್ ಪರ್ ದ ರೂಲ್. ಓಕೆ, ಇದು ಕ್ಲಿಯರ್ ಆಯಿತು. ಈಗ ಇದನ್ನು ನೋಡೋಣ, ರಾಮ್ ಅನ್ನೋದನ್ನು ನೋಡೋಣ. ರಾಮ್ ವ್ಯಕ್ತಿಯವನು ಯಾರಾಗ್ತಾನೆ, ಮೀನ್ಸ್ ಡೆಟರ್ ಆಗ್ತಾನೋ ಕ್ರೆಡಿಟರ್ ಆಗ್ತಾನೋ ಅದು ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ನೋಡಿ, ನೀವು ಒಬ್ಬರಿಗೆ ಗೂಡ್ಸನ್ನು ಸೇಲ್ ಮಾಡಿದ್ದೀರಿ, ಓಕೆನಾ. ಆ ವ್ಯಕ್ತಿ ನಿಮಗೆ ದುಡ್ಡು ಕೊಟ್ಟಿಲ್ಲ, ಕೊಡೋದಿದೆ. ಆ ವ್ಯಕ್ತಿನ ನಿಮಗೆ ದುಡ್ಡು ಬರೋದಿದೆ ಅಂದರೆ ಆ ವ್ಯಕ್ತಿ ಏನಾಗ್ತಾನೆ, ಅಸೆಟ್ ಆಗ್ತಾನೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಅವನು ಡೆಟರ್ ಆಗ್ತಾನೆ. ಅವನಿಂದ ಬರೋದಿದೆ ದುಡ್ಡು ಅಂದರೆ ಡೆಟರ್. ನೀವು ಬೇರೆಯವರಿಗೆ ಕೊಡೋದಿದೆ ಅಂದರೆ ಕ್ರೆಡಿಟರ್. ಯಾಕೆ, ನಿಮಗೆ ಬರ್ಡನ್ ಹೆಚ್ಚಾಗತ್ತೆ, ಪೇಮೆಂಟ್ ಮಾಡೋದಿದೆ ಅನ್ನೋದು ಹೆಚ್ಚಾಗತ್ತೆ ಅಲ್ವಾ. ನಿಮಗೆ ಬೇರೆಯವರಿಂದ ದುಡ್ಡು ಬರೋದಿದೆ ಅಂದರೆ ಅದು ಅಸೆಟ್. ಯಾಕೆ, ಆ ವ್ಯಕ್ತಿ ಡೆಟರ್ ಆಗಿರ್ತಾನೆ. ಸೊ ಅಸೆಟ್ನ ರೂಲ್ ಏನು ಹೇಳಿ, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ಇಲ್ಲಿ ಏನಾಗ್ತಾ ಇದೆ, ರಾಮ್ನಿಂದ ದುಡ್ಡು ಬರೋದಿದೆ, ಮೀನ್ಸ್ ಅಸೆಟ್ ಈಸ್ ಇನ್ಕ್ರೀಸಿಂಗ್, ಹೆಚ್ಚಾಗ್ತಾ ಇದೆ, ಬರೋದಿದೆ ಅಲ್ವಾ. ಅಸೆಟ್ ಈಸ್ ಇನ್ಕ್ರೀಸಿಂಗ್. ಸೊ ರಾಮ್ಸ್ ಅಕೌಂಟ್ನ ನೀವೇನು ಮಾಡಬೇಕಾಗತ್ತೆ, ಡೆಬಿಟ್ ಮಾಡಬೇಕಾಗತ್ತೆ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ, ರಾಮ್ಸ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಮೇಲೆ ಇದ್ದಂಥ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇದೇ ರೀತಿಯಲ್ಲಿ ಜರ್ನಲ್ ಮೇಲೆ ಬರುವಂಥ ಯಾವುದೇ ಒಂದು ಎಂಟ್ರಿ ಮೇಲೆ ನಿಮಗೆ ಡೌಟ್ ಇದ್ದರೂ ಕೂಡ ನೀವು ಅದನ್ನ ಕಮೆಂಟ್ ಮಾಡಿ, ನಾನು ಅದನ್ನ ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಅದರಿಂದ ನಿಮ್ಮ ಡೌಟ್ಸ್ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕೌಂಟಿಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ಗಳನ್ನು ನೋಡೋಣ.